ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ನಿನ್ನೆ ಒಂದು ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗಿಲ್ಲ, ಕ್ಯಾನ್ಸಲ್ ಮಾಡಿದೆ. ಏನಂದರೆ ಯಾರು ಹೋಗೋರು, ಇಲ್ಲಿಂದ ಹೋಗಿ ಮತ್ತೆ ವಾಪಸ್ ಬರಬೇಕು. ಒಂದು ಸಾರಿ ಅನ್ಸೋದು ಹೋಗಬೇಕು ಅಂತ, ಒಂದು ಸಾರಿ ಬೇಡ ಅನ್ಸೋದು. ಅದಕ್ಕೆ ಬೇಡ ಹೋದ್ವಾರ ತಾನು ಹೋಗಿ ಬಂದಿದ್ದೀನಿ ಊರಿಗೆ, ಮತ್ತೆ ಹೋಗೋದು ಏನಕ್ಕೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟೆ. ಕೌಶಿ ಬಂದು ಕೇಳ್ತಾ ಇದ್ದ, ಅದಕ್ಕೆ ಬೆಳಿಗ್ಗೆ ಹೋಗ್ತೀನಿ ಅಂತ ಅಂದೆ. ಬೆಳಗಿನ ಜಾವ ಬೇಗ ಎದ್ದು ಹೋಗ್ತೀನಿ ಅಂತ. ಹಾಗೆ ಸರಿ, ಹಾಗೆ ನೀರೆಲ್ಲ ಕುಡಿದು ಹಾಗೆ ನಂದು ದೊಡ್ಡ ಬೆಡ್ಶೀಟ್ ಇತ್ತಲ್ಲ, ಅದು ಮಿಷಿನ್ಗೆ ಹಾಕೋಣ ಅಂದ್ಕೊಂಡೆ. ಮಿಷಿನ್ಗೆ ಹಾಕ್ರೆ ಏನು ಗೊತ್ತದು, ವಾಶ್ ಮಾಡುತ್ತೆ, ತುಂಬ ಕಷ್ಟಪಟ್ಟು ವಾಶ್ ಮಾಡುತ್ತೆ, ಅಂತ ಕಷ್ಟಪಟ್ಟು ವಾಶ್ ಮಾಡುತ್ತೆ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಇಲ್ಲಿ ಬಕೆಟಲ್ಲಿ ನೆನೆಸಿದ್ದೀನಿ. ಇದನ್ನು ಹಬ್ಬದ ಟೈಮಲ್ಲೇ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಆದರೆ ಏನಂದರೆ ಆವಾಗ ಮಳೆ ಎಲ್ಲ ಬರ್ತಾಯಿತ್ತು ನೋಡಿ. ಅದಕ್ಕೆ ಅದು ಈ ಥರ ನೆನೆಸಿ ವಾಶ್ ಮಾಡಿದ್ರೆ 3 days ಬೇಕು ಕಂಪ್ಲೀಟಾಗಿ. ಬಾ ಅಂದರೆ ಎಲ್ಲೋಗಿದ್ದೆ ರಾತ್ರಿ ಎಲ್ಲ ಬರೋದೇ ಇಲ್ಲ ನಮ್ಮ ಮನೆಗೆ. ಕಂಪ್ಲೀಟಾಗಿ ಅದು ಒಣಗಬೇಕಂದ್ರೆ 3 days ಬೇಕು. ಅದಕ್ಕೆ ಮಿಷಿನಿಗೆ ಬೇಡ, ಆಮೇಲೆ ಮಿಷಿನ್ ಏನಾದರೂ ಹಾಳಾಗ್ಬಿಟ್ರೆ ಅಂದ್ಬಿಟ್ಟು ನಾನು ಬೇಡ, ಇದು ಒಂದನ್ನು ತಾನೇ ನಾನೇ ವಾಶ್ ಮಾಡ್ಕೊಳ್ಳೋಣ ಅಂತ ನೆನೆಸಿಟ್ಟಿದ್ದೀನಿ. ಅದನ್ನು ನಾನು ಕೌಶಿ ಸೇರಿಕೊಂಡು ವಾಶ್ ಮಾಡಿ ಆಮೇಲೆ ಮೇಲೆ ತೊಗೊಂಡೋಗಿ ಹಾಕಬೇಕು, ಅಂದರೆ ಬಿಸಿಲಿಗೆ ಹಾಕಬೇಕು. ಒಳಗಡೆ ಹಾಕಿದ್ರೆ ಅದು ಒಣಗಲ್ಲ. ಹಾಗೆ ಟಬ್ ಕ್ಲೀನ್ ಮಾಡೋಣ ಅಂತೇಳಿ ಟಬ್ ಕ್ಲೀನು ಕೂಡ ಇಟ್ಟಿದ್ದೀನಿ. ಹೇಗಿದ್ರು ಮಾಡಿದ್ದೆ ಮಿಷಿನ್ಗೆ ಹಾಕೋಣ ಅಂತ. ಹಾಗೆ ಟಬ್ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಟಬ್ ಕ್ಲೀನಿಗೆ ಅದು 1 hour ಟೈಮ್ ತೊಗೊಳುತ್ತೆ. ಇವಾಗ 1.6 ಇದೆ, 1 hour ಟೈಮ್ ತೊಗೊಳುತ್ತೆ. ಹಾಗೆ ಟಬ್ ಕ್ಲೀನಿಗೆ ನನಗೆ ಒಂದು ಪೌಡರ್ ಕೊಟ್ಟಿದ್ರು, ಒಂದು ನಿಮಿಷ ತೋರಿಸ್ತೀವಿ. ಇವಾಗ ಎಷ್ಟು ಡಸ್ಟಿಂಗ್ ಆಗ್ತದೆ. ಇದು ವಾಷಿಂಗ್ ಮಿಷಿನ್ ಎಲ್ಲ ತೊಗೋಬೇಕಾದ್ರೆ ಅವರೇ ಕೊಟ್ಟಿದ್ರು, ಒಂದು 6 ಪ್ಯಾಕೆಟ್ ಕೊಟ್ಟಿದ್ರು. ಅವರು 3 ತಿಂಗ್ಳಿಗೆ ಒಂದು ಸರಿ ಯೂಸ್ ಮಾಡಿ ಅಂತ ಹೇಳಿದರು. ನನಗೆ ಅಂದರೆ ನಾವು ವಾರದಲ್ಲಿ 2 ದಿನ ಅಲ್ವಾ ಯೂಸ್ ಮಾಡೋದು ವಾಷಿಂಗ್ ಮಿಷಿನ್, ಅದಕ್ಕೆ 3 ತಿಂಗ್ಳಿಗೆ ಒಂದು ಸರಿ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ ನಮಗೆ ಜಾಸ್ತಿ ಅವಶ್ಯಕತೆ ಇಲ್ಲ, ವಾರದಲ್ಲಿ 2 ದಿನ ಅಷ್ಟೇ ಯೂಸ್ ಮಾಡೋದು ಅಂದಿದ್ದಕ್ಕೆ ಸರಿ 6 ತಿಂಗ್ಳಿಗೆ ಒಂದು ಸರಿ ಟಬ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಇದು ಸೆಕೆಂಡ್ ಟೈಮ್ ಟಬ್ ಕ್ಲೀನಿಗೆ ಹಾಕಿರೋದು. ಇವಾಗ ಆ ಪೌಡ್ರ್ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು 2 ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅದ್ರ ರಸ ಎಲ್ಲ ಹಿಂಡಿದ್ದೀನಿ ಒಳಗಡೆ. ಏಕೆಂದರೆ ನಿಂಬೆಹಣ್ಣಿನ ರಸ ಹೇಗೆಂದರೆ ಏನೇ ಕೊಳೆ ಇದ್ರೂ ತೊಗೊಳುತ್ತೆ, ನೀಟಾಗಿ ಕ್ಲೀನ್ ಮಾಡುತ್ತೆ ಅಂತೇಳಿ. ಮತ್ತು ಅದು ಸಿಪ್ಪೆ ಏನು ಬರುತ್ತೆ ಅದನ್ನು ಕೂಡ ಟಬ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ನಿಂಬೆಹಣ್ಣು ಇಲ್ಲ ಅಂದರೆ ವಿನೆಗರ್ ಇದ್ದರೂ ಕೂಡ ನೀವು ವಿನೆಗರ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ವಿನೆಗರ್ ಮತ್ತು ಆ ಪೌಡರ್ ಏನಿದೆ ಅದನ್ನು ಹಾಕ್ಬೋದು. ಇಲ್ಲ ಅಂದರೆ ಆನ್ಲೈನಲ್ಲಿ ಎಷ್ಟು ಥರ ಟಬ್ ಕ್ಲೀನ್ದು ಇದೆಲ್ಲ ಸಿಗುತ್ತೆ, ಅದನ್ನು ಹಾಕಿದ್ರು ನಡೆಯುತ್ತೆ. ಅವ್ರು ಫಸ್ಟ್ ಏನು ಹೇಳಿದ್ರು ಅಂದರೆ ಅದನ್ನೆಲ್ಲ ಹಾಕ್ಬಿಡಿ ಮೇಡಮ್, ಅದರಲ್ಲಿ ತುಂಬ ಆ್ಯಸಿಡ್ ಇರುತ್ತೆ, ಅದು ಏನಾಗುತ್ತೆ ನಮ್ಮ ಟಬ್ನ ಡ್ರಮ್ ಏನಿದೆ ಅದನ್ನು ಹಾಳು ಮಾಡುತ್ತೆ, ಅದು ನೀವು ಹಾಕ್ಬೇಡಿ ಅಂತ ಹೇಳಿದರು. ನಾನು ಸರಿ ಅಂದ್ಕೊಂಡೆ, ಯಾಕೆಂದರೆ ನನಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ. ಆಮೇಲೆ ಮೈನಾ ಎಲ್ಲ ಹೇಳಿದ್ರು, ಚೈತ್ರ ಅವರು, ಏನಿಲ್ಲ ಆ ಥರ ಏನಿಲ್ಲ ಯೂಸ್ ಮಾಡ್ಬೋದು, ಅವರು ಹೇಳ್ತಾರೆ ಅಷ್ಟೇ ಸುಮ್ಮನೆ ಅಂತ ಹೇಳ್ತಾಯಿದ್ರು. ಓಕೆ, ಹಾಗೆ ತಿಂಡಿ ತಿನ್ನಬೇಕು. ದೋಸೆ ಇಟ್ಟು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ, ಆಮೇಲೆ ಮಾಡೋಣ ಅಂತ. ಇನ್ನು ಮೊನ್ನೆ ಬಂದಿಲ್ಲ, ಅವ್ರು ಬಂದಮೇಲೆ ಕಾಫಿ ಎಲ್ಲ ಮಾಡಿಬಿಟ್ಟು ನೋಡಿ. ಇವಳು ಒಬ್ಬಳೇ ಬಂದಿರೋದು, ಒಬ್ಬಳು ಬರ್ತಾಳೆ, ಮತ್ತು ಇನ್ನೊಂದು ಬರುತ್ತೆ ಅಷ್ಟೇ. ಆಗಿಬಿಟ್ರೆ ಇನ್ನೆರಡು ಬರೋದೇ ಇಲ್ಲ ಇವಾಗ. ಇದು ಅಷ್ಟೇ, ನೀನೆಲ್ಲ ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ಬಂದು ಮಲಗಿದ್ದೋಯ್ತು, ಅಷ್ಟು ಬಿಟ್ಟರೆ ಮತ್ತೆ ಬಂದೇ ಇಲ್ಲ. ಅದಕ್ಕೆ ನಾನು ಸರಿ ಎಲ್ಲೋ ಇರುತ್ತಲ್ಲ ಚೆನ್ನಾಗಿರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಮಾಮ ಯಾಕೆ ಬಂದಿಲ್ಲ ಏನು ಅಂತೆಲ್ಲ ಕೇಳ್ತಾಯಿದ್ರು. ಎಲ್ಲೋ ಹೊಸ ಜಾಗಗಳು ನೋಡ್ಕೊಂಡಿದ್ದಿಲ್ಲ, ಅದಕ್ಕೆ ಬಂದಿಲ್ಲ ಅಂತಿದ್ದೆ. ಅವ್ನು ನೋಡಿ ಇನ್ನೂ ಗೊಬ್ಬರ ಹಾಕ್ಕೊಂಡಿದ್ದೆ, ಹೊಡಿತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಹಾಗೆ ಟೈಮ್ ನೋಡ್ಬೋದು 8:45 ಆಗ್ತಾಯಿದೆ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಿನ್ನೆ ಮಾಡಿದ್ದೆ ನಾನು, ಆಯಿತಾ ಚೈತ್ರ ಆಂಟಿಗೆ. ಅವಾಗ ನಂದು ಇಯರಿಂಗ್ಸ್ ಎಲ್ಲ ನೋಡ್ಬಿಟ್ಟು ಅವ ಹೇಳೋದು, ಯಾಕೆ ಈ ಇಯರಿಂಗ್ಸ್ ತೊಗೊಂಡಿದ್ದೀರಾ, ಎಲ್ಲರೂ ಒಂದೇ ಥರ ಇಯರಿಂಗ್ಸ್ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇತ್ತು. ಆಮೇಲೆ ಇಲ್ಲ ಕಣೆ, ಈ ಥರ ಆರ್ಟಿಫಿಷಿಯಲ್ ನಿನ್ನ ಹತ್ರ ಇತ್ತಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ತೊಗೊಂಡೆ ಅಂದೆ. ಓ ಹೌದಾ, ನಾನು ಚಿನ್ನದು ಅನ್ಕೋಬಿಟ್ಟೆ ಅಂದ್ಲು.
ಆವಾಗ ಹೇಳ್ತಾ ಇದ್ದ ಈ ಥರ ಪ್ರೋಗ್ರಾಮ್ ಮಾಡ್ತಾರೆ, ಅದಕ್ಕೆ ಎಲ್ಲರೂ ಏನದು ಗ್ರೂಪ್ ಡ್ಯಾನ್ಸಿಗೆ ಸೇರ್ಕೊಂಡಿದೀವಿ. ಡೈಲಿ ಒಂದು ½ ಪ್ರಾಕ್ಟೀಸ್ ಮಾಡ್ತಾರಂತೆ. ಒಬ್ರು ಪ್ರಾಕ್ಟೀಸಿಗೆ ಬಂದ್ರೆ ಒಬ್ರು ಪ್ರಾಕ್ಟೀಸಿಗೆ ಬರಲ್ವಂತೆ. ಅಂದ್ರೆ ಒಬ್ಬೊಬ್ರು ನೈಟ್ ಟೈಮ್ ಅಂದ್ರೆ ಸಂಜೆ ವರ್ಕ್ ಇರುತ್ತೆ, ಒಬ್ಬೊಬ್ರಿಗೆ ಬೆಳಿಗ್ಗೆ ಟೈಮ್ ವರ್ಕ್ ಇರುತ್ತೆ. ಅದಕ್ಕೆ ಒಬ್ರು ಬಂದ್ರೆ ಒಬ್ರು ಬರಲ್ಲ. ಯಾರೆಲ್ಲ ಬರ್ತಾರ ಅವ್ರ ಮಾತ್ರ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತ ಹೇಳಿದ್ಲು. ಎಲ್ಲರೂ ಒಂದ್ ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ಕೊಂಡ್ ಮಾಡೋದಲ್ವಾ ಅಂದೆ. ಅದೇ ಮಾಡಿದ್ರು ಅವ್ರು ಒಬ್ಬೊಬ್ರದ್ದು ಡ್ಯೂಟಿ ಒಂದೊಂದ್ ತರ ಇರುತ್ತಲ್ಲ. ಅದಕ್ಕೆ ಎಷ್ಟು ಡ್ಯಾನ್ಸಿಗೆ ಸೇರಿದ್ಯಾ ಅಂದ್ರೆ, ಅಯ್ಯೋ ಒಂದೇ ಡ್ಯಾನ್ಸಿಗೆ ಸೇರಿರೋದು, ಅದನ್ನೇ ಸರಿಯಾಗಿ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಇವತ್ತೆಲ್ಲ ಫುಲ್ಲು ಸ್ಪೋರ್ಟ್ಸ್ ಅಲ್ಲಿ ವಿನ್ ಆದವ್ರಿಗೆ ಪ್ರೋಗ್ರಾಮ್ ಮಾಡ್ತಾರಲ್ಲ, ಅವತ್ತು ಪ್ರೈಸ್ ಕೊಡ್ತಾರೆ. ಆಂಟಿ ಹೇಳ್ತಾ ಇತ್ತು ನಿನ್ಗೆ ಕೌಶಿಗೆ ಫೋನ್ ಮಾಡೋಣ ಅನ್ಕೊಂಡೆ. ಅದೇ ನಾನು ಒಂದ್ ಸಲ ತಗೊಂಡಿದ್ನಲ್ಲ ಅಣ್ಣನ್ ಗೃಹ ಪ್ರವೇಶದಲ್ಲಿ, ಅದು ಮೋನುಗೆ ಯಾವ್ದೋ ಡ್ಯಾನ್ಸಿಗೆ ಬೇಕಿತ್ತಂತೆ. ಅದಕ್ಕೆ ನಾನಂದೆ ಇತ್ತು, ಆದ್ರೆ ಅದೇ ಲಕ್ಷ್ಮಮ್ಮಜ್ಜಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ, ಆವಾಗ ಅದೇ ಬ್ಯಾಗಲ್ಲಿ ಇಟ್ಕೊಂಡಿದ್ನಲ್ಲ, ಅದು ಹೆಂಗೆಂಗೋ ಇಟ್ಟಿದ್ನ ಏನೋ ಗೊತ್ತಿಲ್ಲ, ಕಟ್ ಆಗ್ಬಿಟ್ಟದ. ನೋಡ್ಬೇಕು ಆಗುತ್ತಾ ಏನು, ಇಲ್ಲಾಂದ್ರೆ ಬೀಸಾಕದ ಅಷ್ಟೇ ಅದು. ಅದಕ್ಕೆ ಅದನ್ನ ತರ ಕೇಳೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅಲ್ಲೇಲೋ ಯಾರೋ ಕೊಟ್ರಂತೆ, ಇದೆ ಈ ತರದ್ದು ತಗೊಳ್ಳಿ, ಇದು ಆ ಟೈಪದು ಅಂತ ಹೇಳಿ. ಹಂಗೆ ಎಲ್ಲಾರು ನನ್ನ ಇಯರಿಂಗ್ಸ್ ನ ಫುಲ್ ಎಲ್ಲಾರು ಚಿನ್ನದ್ದು ಅಂತ ಅನ್ಕೊಂಡ್ಬಿಟ್ಟವ್ರು ನೋಡಿ. ಆರ್ಟಿಫಿಷಿಯಲ್ ಗಿನ್ನ ಚಿನ್ನದ ತರನೇ ಕಾಣಿಸ್ತಾ ಇದೆ. ನಾನಲ್ಲಿ ಟೀ ಮಾಡ್ತಾ ಉಂಟು. ಸ್ವಲ್ಪ ಹೊರಗಡೆ ಕೆಲಸ ಇದೆ. ಒಂದು ನಾಗದಾಳಿ, ಇದು ಅದೇ ನಾಗದಾಳಿ ಅಂದರೆ ಏನು ಬರುತ್ತೆ ಅದು, ಹಾವುಗಳೆಲ್ಲ ಬರಲ್ವಲ್ಲ, ಅದು ಒಂದು ಗಿಡ ಇತ್ತು. ಅದು ಫುಲ್ಲು ಮರ ಎಲ್ಲ ಕಟ್ ಮಾಡಿದಾಗ ಬಿದ್ದು ಒಣಗೋಗಿದೆ. ಅದಕ್ಕೆ ಅದು ಒಂದು ಗಿಡ ತಗೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಹಾಗೆ ನಂದು ಕಾಜಲ್ ಖಾಲಿಯಾಗಿ 1.5 ತಿಂಗಳು ಮೇಲೆ ಆಯಿತು. ಹಾಗೆ ನೆನಪಾದರೆ ಅದು ಕೂಡ ತೊಗೊಂಡು ಬರ್ತೀನಿ. ಏನೋ ಗುಳ್ಳೆ ಆಗಿದೆ ಅಷ್ಟೆ. ಹಾಗೆ ಈ ಡ್ರೆಸ್ನ ಮನೇಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಸಾಕು, ಹೊರಗಡೆ ಎಲ್ಲ ಸ್ವಲ್ಪ ನೀರಿಗೆ ಹಾಕಿದ ಮೇಲೆ ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿದೆಯಲ್ಲ, ಅದರಿಂದ ಮನೇಲಿ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಮನೇಲಿ ಅಂದರೆ ಲೆಗ್ಗಿಂಗ್ಸ್ ಎಲ್ಲ ಹಾಕೋಕೆ ಅಷ್ಟು ಇಷ್ಟ ಆಗಲ್ಲ. ಪಲಾಝೋ ಪ್ಯಾಂಟು ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಓಕೆ, ಮನೇಲಿ ಟೀ ಇಟ್ಟಿದ್ದೀನಿ. ಟೀ ಕುಟ್ಕೊಂಡು ಹೊರಡೋದು. ಈ ಥರ ಕಲ್ಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಇದು ಯಾವ ಕಲರ್ ಬರುತ್ತೆ ಅಂದರೆ ಕನಕಾಂಬ್ರ ಹೂವು ಬರುತ್ತೆ ನೋಡಿ, ಆ ಥರ. ಆದರೆ ಅದು ಸ್ವಲ್ಪ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಕಲರ್ ಇದೆ, ಕನಕಾಂಬ್ರ ಹೂವಿನ ಕಲರ್. ನನಗೆ ಈ ಥರದ್ದು ನೈಟಿ ಡ್ರೆಸ್ಗಳೆಲ್ಲ ಒಟ್ಟಲ್ಲಿ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ನೈಟಿ ಡ್ರೆಸ್ ಅಂತಲ್ಲ, ಈ ಕಲರ್ ಪಿಂಕ್ ಕಲರೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಟೀ ಎಲ್ಲ ಕುಡ್ಕೊಂಡು ಫಸ್ಟು ನಾನು ಕೌಶಿಗೆ ಟೀ ಮಾಡು ಅಂದರೆ, ಹೋಗಮ್ಮ ಯಾರು ಟೀ ಮಾಡ್ತಾರೆ, ಅವನು ನನಗೆ ಬೇಡ ಅಂದ್ಬಿಟ್ಟು. ಯಾಕೆಂದರೆ ನಾನು ಕುಡಿತೀನಿ ಅಂದರೆ ಅವನು ಕುಡಿತಾನೆ ಅಂದರೆ ಮಾಡು ಅಂತಾಳೆ ಅಂದ್ಬಿಟ್ಟು, ಅಮ್ಮ ನನಗೆ ಬೇಡಮ್ಮ ಟೀ ಅಂತಂದ. ನಿನಗೆ ಬೇಡ, ಸರಿ ನನಗೆ ಮಾಡು ಅಂತಂದೆ, ನನಗೆ ಮತ್ತು ಅಪ್ಪನಿಗೆ. ಹೋಗಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮಾಡಿದ್ಮೇಲೆ ಅವನು ಕುಡಿಯೋದು. ಹಾಗೆ ಮಾಡಬೇಕಾಗತ್ತೆ ಅಂತ ಕಳ್ಳಾಟಗಳಾಡೋದು. ಹಾಗೆ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಇದು ಬಂದು ಚಂದಾಪುರ ಸಂತೆ ಅಂತೇಳಿ, ಇಲ್ಲಿ ಶನಿವಾರ ಸಂತೆ ಇರುತ್ತೆ. ನಾವು ಬಂದಿರೋದು ಭಾನುವಾರ. ಇಲ್ಲಿ ಫುಲ್ಲು ಶನಿವಾರ ಹೇಗಿರುತ್ತೆ ಅಂದರೆ, ಫುಲ್ಲು ಸಂತೆ ಅಂದರೆ ಗೊತ್ತಲ್ಲ ಯಾವ ಥರ ಇರುತ್ತೆ ಅಂಥೇಳಿ, ಆ ಥರನೇ ಇರುತ್ತೆ. ಸಂಡೇ ಬಂದು ಇಲ್ಲೆಲ್ಲ ಫಿಶ್ ಎಲ್ಲ ಮಾರ್ತಾಯಿರ್ತಾರೆ. ಮೋಹನ್ ಮಾಮನ ಇಲ್ಲಿಗೇನಕ್ಕೆ ಹೋಗ್ತಿದ್ದೀರಾ, ಅಲ್ಲೇನು ತೊಗೊಳ್ಳಲ್ಲ ಬನ್ನಿ ಅಂತ ಅಂದೆ. ಆದರೂ ಏನಂದರೆ ಅಲ್ಲಿ ತರಕಾರಿ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಅಲ್ಲಿ ಬನ್ನಿ ಬಾ ಅಂತೇಳಿ ಕರ್ಕೊಂಡೋಗಿದ್ದು. ಭಾನುವಾರನೂ ಸ್ವಲ್ಪ ಜನ ತರಕಾರಿ ಎಲ್ಲ ಇಟ್ಕೊಂಡಿರ್ತಾರೆ. ಇಲ್ಲೆಲ್ಲ ನೋಡಿ ಖಾಲಿನೇ ಇದೆ. ಮುಂದೆ ಮಾತ್ರ ತರಕಾರಿ ಅದು ಇದು ಇಟ್ಕೊಂಡಿರ್ತಾರೆ ಅಷ್ಟೇ. ಏನಾದರೂ ತೊಗೊಳೋದಿದ್ರೆ ನೋಡು, ಒಂದು ರೌಂಡ್ ಹೋಗೋಣ ಅಂತ ಬಂದರು. ಆಮೇಲೆ ನಾನೇನು ಮಾಡಿದೆ ಅಂದರೆ, ನೋಡಿದೆ ಏನು ಬೇಕಾಗಿಲ್ಲ, ಇರೋ ತರಕಾರಿ ಏನೇನೋ ಇತ್ತು ಫ್ರಿಜ್ಜಲ್ಲಿ ಅದನ್ನೇ ಖಾಲಿ ಮಾಡೋಣ, ಈ ವಾರ ಏನೂ ತರಕಾರಿ ಬೇಡ ಅಂದ್ಬಿಟ್ಟು ನಾನೇನು ತರಕಾರಿ ಏನೂ ತೊಗೊಳ್ಳಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಒಂದು ರೌಂಡ್ ನೋಡಿಕೊಂಡು
ಹೊರಟೋದೆ, ಬೇಡ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಸರ್ಕಲ್ಲು, ಇದು ಬಂದು ಚಂದಾಪುರ ಅಂತ ಹೇಳಿದ್ದೀನಿ. ಚಂದಾಪುರ ಸರ್ಕಲಲ್ಲಿ ಅವತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾಯಿದ್ರು. ನಾನು ಫುಲ್ಲು ಸಾಂಗ್ ಎಲ್ಲ ಹಾಕ್ಕೊಂಡೆಲ್ಲ ಇದೇನಪ್ಪ ಅಂತಂದರೆ ಇಲ್ಲಿ ನೋಡ್ತಿರುವಾಗ ನಂಗೆ ಗೊತ್ತಾಯ್ತು, ಓ ಇದು ಆಚರಿಸ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವನ ಅಂತೇಳಿ. ಅಂದರೆ ಈ ತಿಂಗಳು ನವಂಬರ್ ತಿಂಗಳು ಯಾವತ್ತಾದರೂ ಕೂಡ ಆಚರಿಸ್ಬೋದು. ಅದಕ್ಕೆ ಇಲ್ಲಿ ಫುಲ್ಲು ಅಲ್ಲಿ ಬಂದವ್ರಿಗೆಲ್ಲ ಊಟ ಅದು ಇದು ಎಲ್ಲ ಕೊಡ್ತಾಯಿದ್ರು. ಆಮೇಲೆ ನಾವು ಮೋಹನ್ ಮಾಮ ಹೋಗೋಣ ಇಸ್ಕೊಬರೋಣ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ ಅಂತ, ಟೈಮ್ ಆಗೋಗುತ್ತೆ ನಡೀರಿ ಅಂದ್ಬಿಟ್ಟು. ಆಮೇಲೆ ಇಲ್ಲಿಂದ ನಾವು ವಾಚ್ ಅಂಗಡಿಗೆ ಹೋಗಿ, ವಾಚ್ ಅಂಗಡಿಯಿಂದ ಅದು ನಾಗದಾಳಿ ಗಿಡ ಬೇಕಿತ್ತು, ಅಂದರೆ ಹಾವೆಲ್ಲ ಬರಬಾರ್ದು ಅಂತೇಳಿ ಆ ಗಿಡನ ಹಾಕಿದರೆ ಬರಲ್ವಂತೆ. ಹಾಗೆ ಆಲೋವೆರಾ ಗಿಡಗಳು ಹಾಕಿದ್ರು ಬರಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆ ಸುತ್ತಮುತ್ತ ಆಲೋವೆರಾ ಗಿಡಗಳು ತುಂಬ ಇದೆ, ಆದರೂ ಕೂಡ ಹಾವುಗಳು ಒಂದೊಂದ್ಸರಿ ಕಾಣಿಸ್ತಾ ಇರುತ್ತೆ. ಅದರಿಂದ ತೊಗೊಬರೋಣ ಅಂತೇಳಿ ಹೋಗಿದ್ದೀವಿ. ಹಾಗೆ ಕೌಶಿದು ವಾಚ್ ಇದೆಯಲ್ಲ, ಅದು ಏನಾಗಿತ್ತು ಅಂದರೆ ಬೆಲ್ಟ್ ಇದೆಯಲ್ಲ ಅದು ಕಟ್ಟಾಗಿಬಿಟ್ಟಿತ್ತು. ಅದಕ್ಕೆ ಹೊಸ ಬೆಲ್ಟ್ ನೋಡೋಣ ಅಂತೇಳಿ ಬಂದಿದ್ದೀವಿ. ಹಾಗೆ ವಾಚ್ ಅಂಗಡಿ ಅಂದರೆ ಅಲ್ಲಿ ವೆರೈಟಿ ವಾಚ್ಗಳಿರುತ್ತೆ. ಹಾಗೆ ಗಡಿಯಾರಗಳು ಅಷ್ಟೇ, ತುಂಬ ವೆರೈಟಿಗಳೆಲ್ಲ ಇತ್ತು, ಅದನ್ನು ನೋಡ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಹೋಗ್ಬಿಟ್ಟಿದ್ದೀರಾ, ನೀನೇ ಹಾಕ್ಬಿಟ್ಟಿದ್ದೆ ಬೆಲ್ಟ್ ಹೋಗಿಲ್ಲ. ಇದನ್ನು ಎಲ್ಲ ಬೇವರಿಗೆ ಒಂದು 2 ವರ್ಷ ಆಯ್ತು. ಇಲ್ಲ 2 ವರ್ಷ ಆಯ್ತಾ ನೋಡಬಿಟ್ಟು? ಗೊತ್ತಿಲ್ಲ, 1 ವರ್ಷ ಒಳಗಡೆ, 1 ವರ್ಷ ಆದ್ರೂ ವರ್ಷ ಆಗಿರುತ್ತೆ. ಸ್ವಲ್ಪ ಹರಡಿದೆಲ್ಲ, ಸಾಫ್ಟ್ ಆಗುತ್ತೆ. ಈ ಸ್ನೇಹ ಮತ್ತೆ ಸಾಫ್ಟ್ ಆಗುತ್ತೆ. ಅವ್ನಿಗೆ ಏನಂದ್ರೆ ಜಾಸ್ತಿ ಬೇಗ ವೆಟ್ಟಾಗ್ತಾ ಇರ್ತಾನೆ. ಹಾಗಂದು ಅವನಿಗೆ ಕೊಟ್ಟಿರೋದು. ಸರ್ ನಮಸ್ತೆ ಸರ್. ಹಲೋ ಸರ್. Different clock. ಅಲ್ಲಿ ಮುಂದೆ ಆರೆಂಜ್ ಜ್ಯೂಸ್, ಏನದು ನಾಗದಾಳಿ ಗಿಡ ಅಲ್ಲ? ಕರ್ಬೇವಿನ ಗಿಡ ಅಲ್ಲ. ಇಲ್ಲೇ ಅಂತ ಅಮ್ಮ. ಎಷ್ಟಿದು? 1 ಸಾಕಲ್ವಾ? 1 ಸಾಕಲ್ವಾ? ಬೇರೆ ಏನು ಬೇಡ, ಸಾಕಿದ್ ಒಂದು. ಕನ್ನಡ ಬರುತ್ತಾ? ಇದು ಇದರಲ್ಲಿ ಸೀಡ್ಸ್ ಎಲ್ಲ ಬರಲ್ವಾ? ಬೀಜ ಅದು ಹೆಂಗೆ ಬರುತ್ತೆ? ನಮ್ಮ ಹತ್ರ ಇಷ್ಟು ದೊಡ್ಡ ಗಿಡ ಆಗಿ ಅದು ಸ್ವಲ್ಪ, ಹಾಂ, ಮತ್ತೆ ಗಿಡನೇ ಬರಲಿಲ್ಲ. ಅದು ಕೆಳಗಡೆ ಬೀಳುತ್ತೆ ಅಲ್ವಾ, ಅವಾಗ ಬರಬೇಕಲ್ವ ಗಿಡಗಳದು, ಬಂದೇ ಇಲ್ಲ.
ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಡಬೇಕಾ? ಭಯ ಒಂದು ಕವರ್. ಗೊಬ್ಬರ ಉಂಟು. ಮನಿ ಪ್ಲಾಂಟ್. ಏನು ಪ್ಲಾಂಟ್ಸ್ ಅದು? ಏನು ಫ್ಲವರ್ ಬರುತ್ತಾ? ಹಾಂ, ಬರಲ್ಲ. ಇದೆ ವೇಸ್ಟ್ ಹಂಗಾದ್ರೆ. ಹಾಂ ಇರಿ, ಇದು ಕವರ್ ಕೊಡಿ. ಹಾಗೆ ನರ್ಸರಿಯಿಂದ ಒಂದು ಗಿಡನ ತಗೊಂಡು ಅಲ್ಲಿಂದ ಒಂದು ಹೋಲ್ಸೇಲ್ ಮಾರ್ಕೆಟ್ ಅಂತ ಹೆಬ್ಬಗೋಡಿಯಲ್ಲಿದೆ ಅಂತ ಹೇಳಿದೆ. ಅದೇ ಥರನೇ ಇಲ್ಲೂ ಒಂದು ಹೋಲ್ಸೇಲ್ ಮಾರ್ಕೆಟು, ದೊಡ್ಡದು ಅಂಗಡಿ ಇತ್ತು. ಆಮೇಲೆ ಅಲ್ಲಿ ಹೋಗಿದ್ದೆ. ಆಮೇಲೆ ವೀಡಿಯೋ ಮಾಡಿದ್ದೆ ನಾನು. ಅದು ವೀಡಿಯೋ ಮಾಡುವಾಗ ಅವ್ರು ನೋಡಿದರು ನನ್ನನ್ನು. ಆಮೇಲೆ ಕೇಳಿದ್ರು, ವೀಡಿಯೋ ಮಾಡ್ತಿದ್ದೀರಾ ಅಂತ. ಹಾಂ ಹೌದು ಅಂದೆ. ಆಮೇಲೆ ಬೇಡ ಮೇಡಮ್ ವೀಡಿಯೋ ಎಲ್ಲ ಮಾಡಬೇಡಿ ಅಂತ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವ್ರ ಮುಂದೆನೇ ಡಿಲೀಟ್ ಮಾಡಿದೆ. ಆಮೇಲೆ ಅಂದರೆ ಡಿಲೀಟ್ ಮಾಡಿಬಿಡಿ ಅಂತಂದರು. ಆಮೇಲೆ ಅವ್ರ ಮುಂದೆನೇ ಡಿಲೀಟ್ ಮಾಡಿದೆ. ಯಾಕೆ ಅಂತೆಲ್ಲ ಕೇಳಿದೆ. ಯಾಕೆಂದರೆ ಈಗ ನಾನು ಬಿಗ್ ಮಾರ್ಕೆಟಲ್ಲೆಲ್ಲ ಹೋಗ್ತೀನಲ್ಲ, ಅಲ್ಲಿ ಅವರು ಈ ಥರ ಎಲ್ಲ ಏನೂ ಹೇಳಲ್ಲ, ಮಾಡಿ ಅಂತಲೇ ಪರ್ಮಿಷನ್ ಕೊಡ್ತಾರೆ. ನೀವ್ಯಾಕೆ ಮಾಡಬೇಡಿ ಅಂತ ಹೇಳ್ತೀರಾ? ಹಾಗೆ ಡಿ ಮಾರ್ಟಲ್ಲೂ ಹಾಗೇ ಪರ್ಮಿಷನ್ ಕೊಡಲ್ಲ, ಮಾಡಬೇಡಿ ಅಂತಲೇ ಹೇಳೋದು. ಏನಕ್ಕೆ ಅಂತ ನನಗೆ ಅರ್ಥನೇ ಆಗಿಲ್ಲ ಅಂತ. ಅದಕ್ಕೆ ಅವ್ರೇನು ಹೇಳಿದರು ಅಂದರೆ, ಈಗ ಯಾವುದೋ ಒಂದು ವೀಡಿಯೋ ಮಾಡಿರ್ತೀರ, ಅದರಲ್ಲಿ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ, ಏನೋ ಯಾರ್ದೋ ಫ್ಯಾಮಿಲಿ ವೀಡಿಯೋಸು. ಅದೇನಾಗುತ್ತೆ ಅಂದರೆ, ಒಬ್ಬ ಲೇಡಿದಿರ್ಬೋದು, ಜೆಂಟ್ಸ್ದಿರ್ಬೋದು, ಅದನ್ನೇನಾಗುತ್ತೆ ಬೇರೆಯವರು ಆ ವೀಡಿಯೋಸ್ನ ತೆಗೆದು ಟ್ರೋಲ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಾಯಿರ್ತಾರೆ. ಅದರಿಂದ ಆ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಅದರಿಂದ ನಮ್ಮ ಇದರಲ್ಲಿ ವೀಡಿಯೋ ಮಾಡೋದನ್ನ ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು. ಈಗ ಪಬ್ಲಿಕ್ ಆಗಿರೋದ್ರಿಂದ, ಪಬ್ಲಿಕ್ ಎಲ್ಲ ನೋಡೋದ್ರಿಂದ ಅವರಿಗೆ ಮುಜುಗರ ಅನಿಸುತ್ತೆ. ಅದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಒಂದು ಅಂಗಡಿಗೆ ಹೋದ್ವಿ. ಅಲ್ಲಿ ನಂಗೆ ಕಾಜಲೆಲ್ಲ ಬೇಕಿತ್ತು. ಆಮೇಲೆ ಅವ್ರ ಹತ್ರ ವಿಚಾರಿಸಿದ್ವಿ, ಅವ್ರ ಹತ್ರ ಕಾಜಲ್ ಇರಲಿಲ್ಲ. ಆಮೇಲೆ ಮತ್ತೆ ಅವ್ರ ಹತ್ರ ಪರ್ಮಿಷನ್ ಎಲ್ಲ ಕೇಳಿದ್ವಿ. ಅಂದರೆ ವೀಡಿಯೋ ಎಲ್ಲ ಮಾಡ್ಬೋದಾ ಅಂತ. ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಅವ್ರ ಅಂಗಡಿಯಲ್ಲಿ ವೀಡಿಯೋ ಮಾಡಿದೆ. ಅದರಲ್ಲಿ ಕಾಜಲ್ ಸಿಗಲಿಲ್ಲ ನನಗೆ. ಲ್ಯಾಕ್ಮಿ ಬೇಕಿತ್ತು, ಲ್ಯಾಕ್ಮಿನೇ ಸಿಗಲಿಲ್ಲ. ಆಮೇಲೆ ಹಿಮಾಲಯದು ಇದೆ ಅಂತ ಹೇಳಿದ್ರು. ಹಿಮಾಲಯದ ಬೇಡ ನನಗೆ, ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ಹಿಮಾಲಯದ ತೊಗೊಳ್ಳಿಲ್ಲ. ಸರಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂದರೆ, ನನಗೆ ಬದನೆಕಾಯಿ ಇರಲಿಲ್ಲ ಮನೇಲಿ. ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ. ಅದಕ್ಕೆ ಅಲ್ಲಿ ತರಕಾರಿ ಅಂಗಡಿಲಿ ತೊಗೊಳ್ಳೋಣ ಅಂದರೆ ಮಾಮ ಬೇಡ ಬಾ ಇಲ್ಲೇ ತೊಗೊ ಅಂದ್ಬಿಟ್ಟು ಮತ್ತೆ ಆ ಸಂತೆ ಜಾಗಕ್ಕೆ ಕರ್ಕೊಬಂದು ಮತ್ತೆ ಅಲ್ಲಿ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದೆರಡು ಐಟಮ್ಗಳನ್ನ ತೊಗೊಂಡು, ಹಾಗೆ ಇಲ್ಲಿ ಫಿಶ್ ಎಲ್ಲ ಮಾರ್ತಿದ್ರಲ್ಲ, ಹಾಗೆ ಇದನ್ನು ಒಂದು ಸಣ್ಣದೊಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನನಗೆ ಈ ಜಿಲೇಬಿ ಮೀನೆಲ್ಲ ಬರುತ್ತೆ ನೋಡಿ, ಅದನ್ನು ಕೇಳಿದೆ ಎಷ್ಟು ಅಂತೇಳಿ. ಅವರು 200 ಏನೋ ಹೇಳಿದ್ರು. ಆಮೇಲೆ ಮನೇಲೂ ಕೂಡ ಫಿಶ್ ಎಲ್ಲ ಇತ್ತಲ್ಲ ಫ್ರೈ ಮಾಡುವಂಥದ್ದು, ಮತ್ತು ಬೇಡ ಇನ್ನೇನಿದ್ರು ಆಮೇಲೆ ಮಾಡ್ಕೊಂಡ್ರಾಯ್ತು. ಅಂದರೆ ಇನ್ನೊಂದಿನ ಮತ್ತೆ ತೊಗೊಬಂದು ಮಾಡಿದ್ರಾಯ್ತು. ಈ ಮನೇಲಿರೋದೇ ಖಾಲಿ ಮಾಡೋಣ ಅಂದ್ಬಿಟ್ಟು ನಾನು ಮತ್ತೆ ಏನು ತೊಗೊಳ್ಳಿಲ್ಲ. ಮಾಮ ಹೇಳಿದ್ರು ಮಧ್ಯ ಅಂದರೆ ಬುಧವಾರ ಮಂಗಳವಾರ ಮಾಡ್ಕೊಳ್ಳುವಂತೆ ತೊಗೋ ಸ್ವಲ್ಪ ಅಂತ, ಒಂದು 1/2 kg ತೊಗೋ ಅಂತ. ನನಗೆ ಬೇಡ ಅಂತ ಅನ್ನಿಸ್ತು. ಆಮೇಲೆ ಸರಿ ನಿನಗೆ ಬೇಡ ಅಂದರೆ ಬಂದುಬಿಡು ಅಂತ ಹೇಳಿದ್ರು. ಇಲ್ಲಿ ಕೆರೆ ಮೀನು ಸಿಗುತ್ತೆ, ಒಳೆ ಮೀನು ಸಿಗುತ್ತೆ, ಮತ್ತು ಸೀ ಫುಡ್ಡು ಸಮುದ್ರ ಮೀನುಗಳು ಸಿಗುತ್ತೆ, ಎಲ್ಲ ಮಿಕ್ಸಿಂಗ್ ಇರುತ್ತೆ.
ಒಂದೊಂದು ಗೊತ್ತಾಗುತ್ತೆ, ಒಂದೊಂದು ಗೊತ್ತಾಗಲ್ಲ, ನನಗೆ ಅಷ್ಟು ಗೊತ್ತಾಗಲ್ಲ. ಆಮೇಲೆ ನಾವು ಇಲ್ಲಿಂದ ನೋಡಿಕೊಂಡು ಹೊರಟ್ವಿ. ಅಂದರೆ ಫ್ರೆಶ್ ಆಗಿರುತ್ತೆ. ಅಂದರೆ ಸಂಡೇ ಮಾತ್ರ ಅಲ್ಲಿ ಇಡುವಂಥದ್ದು, ಬೇರೆ ದಿನ ಆ ಥರ ಎಲ್ಲ ಏನೂ ಇಡೋದಿಲ್ಲ ಫಿಶ್ ಎಲ್ಲ. ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ. ಹಾಗೆ ಅಲ್ಲಿ ಬರಬೇಕಾದ್ರೆ ಅಲ್ಲೊಂದು ಕಡೆ ಫಂಕ್ಷನ್ ಮಾಡ್ತಾಯಿದ್ರು, ಈ ಕನ್ನಡ ರಾಜ್ಯೋತ್ಸವನೇ ಫಂಕ್ಷನ್ ಮಾಡ್ತಾಯಿದ್ರು. ಈಗ ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ತೀವಿ ನೋಡಿ, ತಾಗೆ ಸಾವತ್ತು ಬಂದಿರೋದ್ರಿಂದ ಅದೇನಾಗುತ್ತೆ ಅಂದರೆ ಸವ ಅಂತ ಬರುತ್ತೆ. ಈಗ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ತೀವಿ, ತಾಗೆ ಸಾವತ್ತು ಬಂದಿರೋದ್ರಿಂದ ಅದು ಶವ ಅನ್ನೋ ಥರನೇ ಕೇಳಿಸ್ತಾ ಇರುತ್ತೆ ಯಾವಾಗಲೂ. ನನಗೇನೆ ಒಂಥರ ಅನ್ನಿಸ್ತಾ ಇರುತ್ತೆ, ಶವ ಅಂತಿರ್ತೀನಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಾವು ಹೇಳುವಾಗ ಅದು ಕರೆಕ್ಟೇ ಇರುತ್ತೆ, ತಾಗೆ ಸಾವತ್ತಿರೋದ್ರಿಂದ ಆ ಥರ ಉಚ್ಚಾರಣೆ ಬಂದುಬಿಡುತ್ತೆ ಅಷ್ಟೇ. ಹಾಗೆ ಇಲ್ಲೂ ಕೂಡ ಆಚರಣೆ ಮಾಡ್ತಾಯಿದ್ರು. ಹಾಗೆ ಆಚರಣೆ ಜೊತೆಗೆ ಸ್ವಲ್ಪ ಭಾಷಣ ಎಲ್ಲ ಇತ್ತು, ಅಂದರೆ ಸ್ಪೀಚ್ ಇತ್ತು. ಅದ್ರ ಜೊತೆಗೆ ಏನದು ಡ್ಯಾನ್ಸು ಅದೆಲ್ಲ ಇತ್ತು. ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ. ನನಗೆ ಅದೆಲ್ಲ ಅಷ್ಟೊಂದು ನೋಡೋ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಒಂದು 2 ನಿಮಿಷ ಹೋಗೋಣ ಬಾ ಅಂತಂದ್ರು ಮೋಹನ್ ಮಾಮ. ಇಲ್ಲ ಅಂದ್ಬಿಟ್ಟು ಅಲ್ಲೇ ಗಾಡಿ ಹತ್ರನೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ನಾವು ಮನೆಗೆ ಹೊರಟಿದ್ದು ಅಷ್ಟೇ. ಮತ್ತು ಅಲ್ಲಿ ಆರ್ಕೆಸ್ಟ್ರಾನೂ ಇತ್ತು, ಕನ್ನಡ ಸಾಂಗ್ಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಆರ್ಕೆಸ್ಟ್ರಾ ಎಲ್ಲ ಚೆನ್ನಾಗಿತ್ತು, ಕೇಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಡ್ಯಾನ್ಸು ಆರ್ಕೆಸ್ಟ್ರಾ ಎಲ್ಲ ಇದ್ದರೆ ಖುಷಿನೇ ಆಗುತ್ತೆ. ಕನ್ನಡ ಸಾಂಗ್ಗಳು, ಅದರಲ್ಲಿ ಕನ್ನಡದ ಬಗ್ಗೆ ಸಾಂಗ್ಗಳೇ ಆಗ್ತಿರುವಾಗ ಖುಷಿ ಅನಿಸುತ್ತೆ. ನವಂಬರ್ ಅಷ್ಟೇ ಅಲ್ಲ, ಎಲ್ಲ ದಿನವೂ ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೋದು. ನಾವೆಲ್ಲ ನವಂಬರ್ ಮಾತ್ರ ಈ ಥರ ಎಲ್ಲ ಆಚರಣೆ ಮಾಡುವಂಥದ್ದು. ಓಕೆ, ಸ್ವಲ್ಪ ಹೊತ್ತು ನಿಂತಿದ್ದು ನೋಡಿಕೊಂಡು ಆಮೇಲೆ ನಾನು ಸಾಕು ಬನ್ನಿ, ಇನ್ನೆಷ್ಟೊತ್ತು ನೋಡ್ತೀರಾ, ನಾವು ದೂರದಿಂದ ನೋಡ್ತಿರೋದಲ್ವ ಅದರಿಂದ. ಮತ್ತು ಇಲ್ಲೂ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಮತ್ತು ಮಾಮ ಹೇಳಿದ್ರು ಇಲ್ಲೂ ಹೋಗೋಣ ಅಂತ. ಅಯ್ಯೋ, ಅಷ್ಟು ದೂರ ಹೋಗಿ ಅಲ್ಲಿರೋರಿಗೆ ಅದು ಪ್ರಸಾದ ಆಗಲಿ ಬನ್ನಿ ಅಂದ್ಬಿಟ್ಟು ವಾಪಸ್ಸು ಕರ್ಕೊಂಡು ಬಂದೆ. ಓಕೆ, ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಯಾಕೆಂದರೆ ಲೆಂತಿ ಆಗುತ್ತೆ ಅಂತೇಳಿ. ಓಕೆ, ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್